ಸರ್ಕಾರಿ ಕಚೇರಿಯಲ್ಲೇ ಮುತ್ತು, ಡಿಜಿಪಿ ಹುದ್ದೆಗೆ ಕುತ್ತು. ರಾಸಲೀಲೆ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅಮಾನತು ಮಾಡಲಾಗಿದೆ. ಸರ್ಕಾರ ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿದೆ. ಸರ್ಕಾರಿ ಕಚೇರಿಯಲ್ಲೇ ಮುತ್ಕೊಟ್ಟಿದ್ರು, ಈಗ ಡಿಜಿಪಿ ಹುದ್ದೆಗೆ ಕುತ್ತು ಬಂದಿದೆ. ರಾಸಲೀಲೆ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅಮಾನತನ ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಮೇಲೆ ಪರಂ ಸಿಡಿಮಿಡಿಯಾಗಿದ್ದಾರೆ, ಗರಂ ಆಗಿದ್ದಾರೆ. ತಕ್ಷಣವೇ ಅಮಾನತು ಮಾಡುವಂತೆ ಸಿಎಂ ಹೇಳಿದ್ರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕೂಡ ಅಪ್ಸೆಟ್ ಆಗಿದ್ದಾರೆ, ನಾನು ಕೂಡ ಅಪ್ಸೆಟ್ ಆಗಿದ್ದೇನೆ. ಪೊಲೀಸ್ ಇಲಾಖೆಯಲ್ಲಿ ಇಂಥ ಘಟನೆ ಒಪ್ಪಲು ಸಾಧ್ಯ ಇಲ್ಲ. ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕು, ಅದಕ್ಕೆ ಡಿಜಿಪಿ ಭೇಟಿಯಾಗಿಲ್ಲ. ಸೀನಿಯರ್ ಆಫೀಸರ್ ಅಂತ ನೋಡದೆ ಆಕ್ಷನ್ ಮಾಡಿದ್ದೇವೆ. ಇದು ನಮ್ಮ ಇಲಾಖೆ ಆಗಿದ್ದರಿಂದ ನಮಗೂ ಸರಿ ಕಾಣಿಸ್ಲಿಲ್ಲ. ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಮುಂದಿನ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಗೃಹ ಸಚಿವರು ಅವರಿಗೆ ಈ ಒಂದು ಇಲಾಖೆ ಬರೋದ್ರಿಂದ ಬಹಳ ಅಪ್ಸೆಟ್ ಆಗಿದ್ದಾರಂತೆ. ರಾಸಲೀಲೆ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಮೇಲೆ ಪರಂ ಸಿಡಿಮಿಡಿಗೊಂಡಿದ್ದಾರೆ. ತಕ್ಷಣವೇ ಅಮಾನತು ಮಾಡುವಂತೆ ಸಿಎಂ ಹೇಳಿದ್ರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕೂಡ ಅಪ್ಸೆಟ್ ಆಗಿದ್ದಾರೆ, ನಾನು ಕೂಡ ಅಪ್ಸೆಟ್ ಆಗಿದ್ದೇನೆ. ಈ ಒಂದು ಏನು ಪ್ರಕರಣ ಇದೆ ಇಡೀ ಸರ್ಕಾರಕ್ಕೆ ಈಗ ಮುಜುಗರವನ್ನ ತಂದಿದೆ ಅಂತ ಸದ್ಯಕ್ಕೆ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಪೊಲೀಸ್ ಇಲಾಖೆ ಪರಮೇಶ್ವರ್ ಅವರ ಸುಪರ್ದಿಯಲ್ಲೇ ಅಂದ್ರೆ ಅಧೀನದಲ್ಲೇ ಬರೋದ್ರಿಂದ ಅವರು ಕೂಡ ಅಪ್ಸೆಟ್ ಆಗಿದ್ದಾರಂತೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು ನೋಡೋಣ. ನಿನ್ನೆ ನನಗೆ ಮೈಗೆ ಹುಷಾರಿರಲಿಲ್ಲ, ನಾನು ಮಲ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಎದ್ದಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿದರು. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ರು. ಮುಖ್ಯಮಂತ್ರಿಗಳು ಟೂರ್ನಲ್ಲಿದ್ದರು, ಬಾದಾಮಿಯಲ್ಲಿದ್ದರು. ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು. ಯಾವ ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರು ಇರಲಿ, ಹಿರಿಯವರು ಇರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ, ಅದು ಸುಳ್ಳು ಹಾಗೆ ಅಂತೇಳಿ. ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ಭೇಟಿಗೂ ಕೂಡ ಬಂದಿದ್ರು ಸರ್, ಅದೇ ಹೇಳಿದ್ರು ನನಗೆ ಮಲಗಿದ್ದೆ ಅಲ್ಲ, ನಾನು ಬಂದಿದ್ರಂತೆ. ನಾನು ನೋಡೋಕ್ಕಾಗಿಲ್ಲ, ನೋಡ್ತಾನೂ ಇರಲಿಲ್ಲ. ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಅವ್ರನ್ನ ನೋಡಲಿಲ್ಲ. ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ನಮಗೇನು ಇದ್ರ ವಿಷಯದಲ್ಲಿ ಏನು ಬೇರೆ ಏನು ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ. ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರೂ ಅದನ್ನು ಒಪ್ಕೊಳ್ಳಲ್ಲ. ಅದರಿಂದ ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಭಾಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ. ಮುಖ್ಯಮಂತ್ರಿಗಳು ಆಗಿದ್ದಾರೆ, ನಾನೂ ಆಗಿದ್ದೇನೆ. ಯಾಕೆಂದರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸೋದಿಲ್ಲ. ನಿನ್ನೆ